ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ದೇವರು ನಮಗೆ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲಿಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ದೇವರ ಸಾನ್ನಿಧ್ಯವನ್ನು ಮತ್ತೊಂದು ಆವರ್ತಿ ನಮ್ಮ ಮಧ್ಯದಲ್ಲಿ ಅನುಭವಿಸುವಂತೆ ದೇವರು ನಮ್ಮನ್ನು ಈ ಒಂದು ಅವಕಾಶವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಾಗ ನಾವು ನಮ್ಮ ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಮಹಾಪರಿಶುದ್ಧನು, ನಿತ್ಯನು, ಮಹೋನ್ನತನೂ ಆದಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ದೇವರೇ, ನಮ್ಮ ಜೀವಿತದಲ್ಲಿ ಇನ್ನೊಂದು ಹೊಸ ವಾರವನ್ನು ನೀನು ದಾನವಾಗಿ ಕೊಟ್ಟಿದ್ದೀಯಾ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಲೋಕದ ಕಡೆಗೆ ನಾವು ತಿರುಗಿ ನೋಡುವಾಗ ಅನೇಕರು ಈ ದಿನವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದೆ ಕರ್ತನೆ ನಾನಾ ವಿಧವಾಗಿ ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ ನಿಮ್ಮ ಮಕ್ಕಳಾದ ನಮ್ಮನ್ನು ಕರ್ತನೆ ನಿನ್ನ ಕೃಪೆಯಿಂದ, ನಿನ್ನ ಪ್ರೀತಿಯಿಂದ ದೇವರೇ ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ನೀನು ದಾನವಾಗಿ ಕೊಟ್ಟಿದ್ದೀಯಾ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ದೇವರೇ, ನೀನು ಕೊಟ್ಟಿರುವಂಥ ಈ ದಿನದಲ್ಲಿ ಪ್ರತ್ಯೇಕವಾಗಿ ಈ ಪರಿಶುದ್ಧ ದಿನದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದೀಯಾ, ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ನಾವು ಓದುವಂಥ ಕೀರ್ತನಾ ಭಾಗಗಳು, ನಾವು ಧ್ಯಾನ ಮಾಡುವಂಥ ನಿಮ್ಮ ವಾಕ್ಯ ನಮ್ಮ ಜೀವಿತಕ್ಕೆ ಗುಣೀಕರಣಕ್ಕೆ ಕಾರಣವಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಂದು ಆವರ್ತಿ ಕರ್ತನೆ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಬೆಳಗಿನ ಸಂದರ್ಭದಲ್ಲಿ ಕರ್ತನೆ, ಅನೇಕ ಕುಟುಂಬಗಳಲ್ಲಿ, ಅನೇಕ ಜಾಗಗಳಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ಆರಾಧಿಸುತ್ತಿರುವಂಥ ಈ ದಿನ ದೇವರೇ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ ಒಂದು ಬಿಡುಗಡೆಯಾಗಿ ಮಾರ್ಪಡುವಂತೆ ನೀನು ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆದಿಯಿಂದ ಅಂತ್ಯದವರೆಗೆ ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ ನಾವು ಆಗಿರುವಂತೆ ನೀನು ಕೃಪೆ ಮಾಡು. ನಮ್ಮ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ, ನಿನ್ನ ನಾಮವು ಎತ್ತಲ್ಪಡುವಂತೆ ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತಾ ಎಲ್ಲವನ್ನು ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಈ ಬೆಳಗಿನ ಜಾವದಲ್ಲಿ ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. ಪ್ರಾರಂಭದಲ್ಲಿ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ ಎಂಬ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರಡಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರಡಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ. ಲೆಕ್ಕವಿಲ್ಲದಷ್ಟು ಪಾಪ ನನ್ನೆಯಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನೆಯಿಂದ ತೆಗೆಯಲು
ಕಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಲೂಯ ಶ್ರೀ ಯೇಸು ನಾಮ ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ನಮ್ಮ ಯೇಸುವಿನ ನಾಮ ಅದು ಶ್ರೇಷ್ಠವಾಗಿರುವಂಥ ನಾಮ. ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಬಿಡುಗಡೆ ಸಿಕ್ಕುವಂಥ ನಾಮದಾಗಿದೆ. ಯೇಸುವಿನ ರಕ್ತದಲ್ಲಿ ಎಲ್ಲರಿಗೂ ಬಿಡುಗಡೆ ಸಿಕ್ಕುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ಈ ಯೇಸುವನ್ನು ಆರಾಧಿಸುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈಗ ಇನ್ನೊಂದು ಮಲಯಾಳ ಮಡನ ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ആരാധിപ്പാൻ യോഗ്യൻ സ്തുതികളിൽ വസിക്കും ആത്മനാഥനെ ആരാധിച്ചിടാ. ആത്മാവിൻ്റെ നിറവിൽ കുരിശിൻ്റെ മറവിൽ ಆತ್ಮಮನಾಡನೆ ಆರಾಧಿಸಿಡಾಮ್ ಎಂಬುವಂತಹ ಒಂದು ಹಾಡನ್ನು ಹಾಡಿ ನಾವು ದೇವರನ್ನ ಆರಾಧಿಸೋಣ. ആരാധിപ്പാൻ യോഗ്യൻ സ്തുതികളിൽ വസിക്കും ആത്മനാഥനെ ആരാധിച്ചിടാം. ആരാധിപ്പാൻ യോഗ്യൻ സ്തുതികളിൽ വസിക്കും ആത്മനാഥനെ ആരാധിച്ചിടാം. ആത്മാവിൻ്റെ നിറവിൽ കുരിശിൻ്റെ മറവിൽ ആത്മമണാളനെ ആരാധിച്ചിടാം. ആത്മാവിൻ്റെ നിറവിൽ കുരിശിൻ്റെ മറവിൽ ആത്മമണാളനെ ആരാധിച്ചിടാം. ആരാധിപ്പാൻ യോഗ്യൻ സ്തുതികളിൽ വസിക്കും ആത്മമണാളനെ ആരാധിച്ചിടാം. ധനം ബലം ജ്ഞാനം ശക്തി ബഹുമാനം സ്വീകരിപ്പാൻ യോഗ്യനായവനേ. ധനം ബലം ജ്ഞാനം ശക്തി ബഹുമാനം സ്വീകരിപ്പാൻ യോഗ്യനായവനേ. മഹത്വം പുകഴ്ചയും സർവം സമർപ്പിച്ചെന്നും സത്യത്തിൽ നാം ആരാധിച്ചിടാം.
യോഗ്യൻ സ്തുതികളിൽ വസിക്കും ആത്മമണാളനെ ആരാധിപ്പാൻ യോഗ്യൻ സ്തുതികളിൽ വസിക്കും ആത്മമണാളനെ കുരുടരും ചെകിടരും മൂകരും മുടന്തരും കർത്താവിനെ കുരുടരും ചെകിടരും മൂകരും മുടന്തരും കർത്താവിനെ ജീവൻ ലഭിച്ചവർ നാം ജീവനുള്ളവരെ പോ ജീവനിലും ജീവൻ ലഭിച്ചവർ നാം ജീവനുള്ളവരെ പോ ജീവനിലും ആരാധിപ്പാൻ യോഗ്യൻ സ്തുതികളിൽ വസിക്കും ആത്മമണാളനെ ആരാധിപ്പാൻ യോഗ്യൻ സ്തുതികളിൽ വസിക്കും ആത്മമണാളനെ ഹല്ലേലൂയ സ്തോത്രം ഹല്ലേലൂയ സ്തോത്രം വല്ലഭനാമം രക്ഷകനേശുവിനെ ഹല്ലേലൂയ സ്തോത്രം ഹല്ലേലൂയ സ്തോത്രം വല്ലഭനാം രക്ഷകനേശുവിനെ എല്ലാ നാവും പാടിടും മുഴങ്ങാൽ മടങ്ങിടും യേശുരാജനെ എല്ലാ നാവും പാടിടും മുഴങ്ങാൽ മടങ്ങിടും യേശുരാജനെ ആരാധിപ്പാൻ യോഗ്യൻ സ്തുതികളിൽ വസിക്കും ആത്മനാഥനെ ആരാധിപ്പാൻ യോഗ്യൻ സ്തുതികളിൽ വസിക്കും ആത്മനാഥനെ ആത്മാവിന്റെ നീരാവിൽ കുരിശിന്റെ മാറാവിൽ ആത്മമണാളനെ ആത്മാവിന്റെ നീരാവിൽ കുരിശിന്റെ മാറാവിൽ ആത്മമണാളനെ ആരാധിപ്പാൻ യോഗ്യൻ സ്തുതികളിൽ വസിക്കും ആത്മമണാളനെ ആരാധിപ്പാൻ യോഗ്യൻ സ്തുതികളിൽ വസിക്കും ആത്മമണാളനെ ಹಲ್ಲೆಲೂಯ. ಸೊ ಬೆಳಗಿನ ಜಾವದಲ್ಲಿ ಈ ಆತ್ಮನಾದಂಥ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಈ ಸಂದರ್ಭದಲ್ಲಿ ನಾವು ಒಂದು ಕೀರ್ತನೆಯನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಅದಕ್ಕೆ ಆರಿಸಿಕೊಂಡಿರುವಂಥ ಕೀರ್ತನೆಗಳು 8ನೇ ಕೀರ್ತನೆಗಳು 8, ಸ್ಯಾಮ್ಸ್ ನಂಬರ್ 8 ನಾವು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಕೀರ್ತನೆಗಳು 8. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ನಿನ್ನ ಕೈಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾವು ನೋಡುವಾಗ ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಕೊನೆ ವಾಕ್ಯವನ್ನು ನಾವು ಸೇರಿ ಓದೋಣ.
ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಒಂದು ತಮಿಳು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಒಂದು ತಮಿಳು ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಡಿದಂಥ ಹಾಡು, ಓ ಮನುಷ್ಯನೇ ನೀನು ಎಲ್ಲಿಗೆ ಹೋಗ್ತೀಯ? ಪ್ರತಿಯೊಬ್ಬ ಮನುಷ್ಯನು ತನ್ನಲ್ಲಿ ತಾನೇ ಕೇಳಬೇಕಾಗಿರುವಂಥ ಒಂದು ಪ್ರಶ್ನೆ ಇದಾಗಿರ್ತದೆ. ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ್ಯೂ ಅನೇಕ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಗುರಿ ಇಲ್ಲದೆ ನಡೆಯುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಈ ಒಂದು ಹಾಡುಗಾರನು ಹೇಳ್ತಾ ಇದ್ದಾನೆ, ಓ ಮನಿದನೇ ನೀ ಹೆಂಗೆ ಹೋಗಿನ್ರ. ಇವತ್ತು ನಾವು ಓದಿದ ಕೀರ್ತನೆಯಿಂದ ಕೆಲವು ವಿಚಾರಗಳನ್ನು ಮಾತನಾಡಿ ದೇವರ ವಾಕ್ಯಕ್ಕೆ ನಾವು ನಮ್ಮ ಗಮನವನ್ನು ತಿರುಗಿಸೋಣ. ನಾವು ಓದಿದಂಥ ಕೀರ್ತನೆಗಳು 8 ಮತ್ತು ಕೊನೆಯ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ನಮ್ಮ ಕರ್ತನಾದ ಯೆಹೋವನೇ ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು ಎಂಬುದಾಗಿ. ದೇವರು ಮನುಷ್ಯನಿಗೆ ಕೊಟ್ಟಂಥ ಅತ್ಯಂತ ಶ್ರೇಷ್ಠವಾದಂತಹ ಅತ್ಯಂತ ಮನೋಹರವಾದಂತಹ ಒಂದು ಆಶೀರ್ವಾದ
ಅದೇನೆಂಬುದಾಗಿ ನಾವು ನೋಡುವಾಗ, ದೇವರು ನಮಗೆ ವಾಸಿಸುವುದಕ್ಕೆ ಒಂದು ಸುಂದರವಾದಂಥ ಭೂಮಿಯನ್ನು ದಯಪಾಲಿಸಿಕೊಟ್ಟಿದ್ದಾನೆ. ಅಲ್ಲಿಗೆ ಮಾತ್ರವಲ್ಲ, ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಪ್ರತಿಯೊಂದು ವಸ್ತುಗಳನ್ನು, ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಪ್ರತಿಯೊಂದು ಅವಶ್ಯಕತೆಗಳನ್ನು ದೇವರು ತಾನು ಸೃಷ್ಟಿ ಮಾಡಿದಂತಹ ಈ ಭೂಮಿಯಲ್ಲಿ ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಸೊ ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಮನುಷ್ಯನಿಗೆ ದೇವರು ಅನುಗ್ರಹಿಸಿರುವ ಗೌರವಕ್ಕಾಗಿ ಆತನನ್ನು ಕೊಂಡಾಡುವುದು ಎಂಬುದಾಗಿ, ಅಥವಾ ದೇವರು ಮನುಷ್ಯನಿಗೆ ಕೊಟ್ಟಿರುವಂಥ ಆಶೀರ್ವಾದಕ್ಕೆ ಅನುಗುಣವಾಗಿ ನೀನು ನಾನು ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇದರ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಇದು ದಾವೀದನ ಒಂದು ಕೀರ್ತನೆ ಎಂಬುದಾಗಿ, ಅಥವಾ ದಾವೀದನು ದೇವರನ್ನು ಆರಾಧಿಸುವುದಕ್ಕೋಸ್ಕರವಾಗಿ ಬರೆದಂಥ ಒಂದು ಕೀರ್ತನೆ ಎಂಬುದಾಗಿ ಈ ಕೀರ್ತನೆಯ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅದರ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡಿದ್ವಿ, ನಮ್ಮ ಕರ್ತನಾದ ಯೆಹೋವನೇ. ಇಲ್ಲಿ ದಾವೀದನು ದೇವರನ್ನು ಯೆಹೋವನೇ ಎಂಬುದಾಗಿ ಹೆಸರಿಡಿದು ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಇಬ್ರಿಯ ಭಾಷೆಯಲ್ಲಿ ಯೆಹೋವನು ಎಂಬುದಾಗಿ ಹೇಳುವಾಗ ಯಾವೆ ಎಂಬ ಒಂದು ಪದವನ್ನು ಉಪಯೋಗಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ದಾವೀದನು ಕರ್ತನು ಅಥವಾ ಲಾರ್ಡ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ, ಅಥವಾ ದೇವರನ್ನು ಯೆಹೋವನೇ ಎಂಬುದಾಗಿ ಹೆಸರಿಡಿದು ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ದಾವೀದನು ಕರ್ತನನ್ನು ಅಥವಾ ದೇವರನ್ನು ಯೆಹೋವನೇ ಎಂಬುದಾಗಿ ಕರೆದು ಆತನು ದೇವರೊಟ್ಟಿಗೆ ಹೇಳುತ್ತಿರುವಂಥ ಒಂದು ವಿಚಾರ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಅಂದರೆ ನಮ್ಮ ದೇವರ ನಾಮವು ಭೂಲೋಕದಲ್ಲಿ ಮಹಿಮೆ ಇರುವಂಥ ನಾಮವಾಗಿದೆ. ಆದುದರಿಂದಲೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ದೇವರ ನಾಮವನ್ನು ವ್ಯರ್ಥವಾಗಿ ನಾವು ತೆಗೆದುಕೊಳ್ಳಬಾರದು ಎಂಬುದಾಗಿ. ಯಾಕೆಂದರೆ ದೇವರ ನಾಮಕ್ಕೆ ಅದರದೇ ಆದಂಥ ಮಹಿಮೆಯನ್ನು ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ಬರೆದಿರುವಂಥದ್ದು, ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ನನ್ನ ಮಹಿಮೆಯನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ ಎಂಬುದಾಗಿ. ಅನೇಕ ಸಂದರ್ಭದಲ್ಲಿ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ದೇವರಿಗೆ ಸಲ್ಲಿಸಬೇಕಾದಂಥ ಮಹಿಮೆಯನ್ನು, ದೇವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ದೇವರಿಗೆ ಸಲ್ಲಿಸುತ್ತಿದ್ದೇವಾ ಎಂಬುವಂಥ ಪ್ರಶ್ನೆಯನ್ನು ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ಅನೇಕ ಸಂದರ್ಭದಲ್ಲಿ ನಾವು ವ್ಯರ್ಥವಾಗಿ ದೇವರ ನಾಮವನ್ನು ಉಪಯೋಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ಬೇಕಾಗಿರುವಂತಹ ಬೇಡವಾಗಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೆ ನಾವು ದೇವರ ನಾಮವನ್ನು ಉಪಯೋಗಿಸ್ತೇವೆ. ಕಾರಣ, ದೇವರ ನಾಮಕ್ಕೆ ಇರುವಂಥ ಮಹಿಮೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದರ ಫಲವಾಗಿ ಇಲ್ಲಿ ದಾವೀದನು ಹೇಳುವಂಥದ್ದು, ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು ಎಂಬುದಾಗಿ. ಅದರ ಮುಂದಿನ ಭಾಗದಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ ಎಂಬುದಾಗಿ. 19ನೇ ಕೀರ್ತನೆ ಅದರ ಮೊದಲನೇ ವಾಕ್ಯದಲ್ಲಿ ಈ ರೀತಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ, ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರಿಯುತ್ತಿರುವುದು ಎಂಬುದಾಗಿ.
ಅಂದರೆ ದೇವರು ಸೃಷ್ಟಿ ಮಾಡಿರುವಂಥ ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ಸೃಷ್ಟಿಗಳಾಗಿರುವಂಥ ಆಕಾಶವು, ದೇವರ ಸೃಷ್ಟಿಗಳಾಗಿರುವಂಥ ಸೂರ್ಯ, ಚಂದ್ರ, ನಕ್ಷತ್ರಗಳು, ದೇವರ ಸೃಷ್ಟಿಗಳಾಗಿರುವಂಥ ಮೃಗ ಪಕ್ಷಿಗಳು, ದೇವರ ಸೃಷ್ಟಿಗಳಾಗಿರುವಂಥ ಎಲ್ಲ ವಿಧವಾದ ಮರಗಳು ದೇವರ ಮಹಿಮೆಯನ್ನು ಅದು ಪ್ರಚುರಪಡಿಸುವಂಥದ್ದಾಗಿದೆ. ಅದು ದೇವರ ಮಹಿಮೆಯನ್ನು ಅದು ಹೊಗಳುವಂಥದ್ದಾಗಿದೆ. ಮಕ್ಕಳಾದಂತಹ ನಾವು ಎಷ್ಟರ ಮಟ್ಟಿಗೆ ನಾವು ದೇವರನ್ನ ಆರಾಧಿಸುವವರಾಗಿರಬೇಕು. ದೇವರು ಸೃಷ್ಟಿಸಿರುವಂತಹ ಸೃಷ್ಟಿಗಳು ದೇವರ ಮಹಿಮೆಯನ್ನ ಪ್ರಚುರಪಡಿಸುತ್ತಿರುವಾಗ ದೇವರು ಆರಾಧಿಸುವುದಕ್ಕೋಸ್ಕರವಾಗಿಯೇ ಸೃಷ್ಟಿಸಿರುವಂತಹ ನೀನು ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸುತ್ತಿದ್ದೇವೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಅನೇಕ ಸಂದರ್ಭದಲ್ಲಿ ನಾವು ದೇವರನ್ನು ಆರಾಧಿಸುವಂಥದ್ದು, ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನು ಪ್ರಾರ್ಥಿಸುವಂಥದ್ದು ಆತನು ದೇವರಾಗಿರುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಮ್ಮ ಅವಶ್ಯಕತೆಗಳು ನೆರವೇರುವುದಕ್ಕೋಸ್ಕರವಾಗಿ. ಅನೇಕರಿಗೆ ಇದು ಒಂದು ಹೊಸ ಯೋಚನೆಗಳಾಗಿ ತೋರಬಹುದು. ಆದರೆ ವ್ಯಕ್ತಿಗತವಾಗಿ ನಾವು ಆಲೋಚನೆ ಮಾಡಿರಿ, ವ್ಯಕ್ತಿಗತವಾಗಿ ನಾವು ಯೋಚಿಸಿರಿ, ನಾವು ನಿಜವಾಗಲೂ ದೇವರನ್ನು ಆರಾಧಿಸುವಂಥದ್ದು, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥದ್ದು ದೇವರ ಮಹಿಮೆಗೆ ಅನುಗುಣವಾಗಿಯೋ ಅಥವಾ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿಯೋ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು ಎಂಬುದಾಗಿ. ಅದರ 3ನೇ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನ ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾವು ನೋಡುವಾಗ, ಅಂದರೆ ದೇವರ ಸೃಷ್ಟಿ ಎಷ್ಟು ಮನೋಹರವಾಗಿದೆ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಆದಿಕಾಂಡ ಅಧ್ಯಾಪುಸ್ತಕದಲ್ಲಿ ನಾವು ನೋಡುತ್ತೇವೆ. ದೇವರು ಪ್ರತಿಯೊಂದು ಕಾರ್ಯಗಳನ್ನು ಸೃಷ್ಟಿಸಿದ ನಂತರವಾಗಿ ಅಲ್ಲಿ ಬರೆಯಲ್ಪಟ್ಟಂಥ ಒಂದು ಮಾತು ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆತನು ಅವುಗಳನ್ನು ಒಳ್ಳೆಯದೆಂದು ನೋಡಿದನು. ಅಂದರೆ ದೇವರು ಸೃಷ್ಟಿಸಿದಂಥ ಎಲ್ಲ ಸೃಷ್ಟಿಗಳು ಅದು ಆತನಿಗೆ ಒಳ್ಳೆಯದಾಗಿತ್ತು. 10ನೇ ವಾಕ್ಯದಲ್ಲಿ, ಆದಿಕಾಂಡ 1ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ ದೇವರು ಅಲ್ಲಿ ನಾವು ನೋಡುವಂಥದ್ದು, ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಅಂದರೆ ದೇವರ ಸೃಷ್ಟಿ ಅದು ಒಳ್ಳೆಯ ಸೃಷ್ಟಿಯಾಗಿತ್ತು. ಈ ಸೃಷ್ಟಿಗಳು ದೇವರನ್ನು ಆರಾಧಿಸುವುದಾಗಿ ನಾವು ನೋಡುತ್ತೇವೆ. ಆಗಿರುವಾಗ ದೇವರ ಮಕ್ಕಳಾದಂಥ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನು ಆರಾಧಿಸುವಂಥದ್ದು ಕೇವಲ ನಮ್ಮ ವ್ಯಕ್ತಿಗತವಾದಂಥ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಆತನು ರಕ್ಷಕನಾಗಿರುವುದಕ್ಕೋಸ್ಕರವಾಗಿ. ಸೊ ದೇವರು ನಮ್ಮಿಂದ ಎದುರು ನೋಡುವಂಥ ವಿಚಾರ ಇದಾಗಿರ್ತದೆ. ಆದುದರಿಂದಲೇ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು ಎಂಬುದಾಗಿ. 4ನೇ ವಾಕ್ಯದಲ್ಲಿ, ಮನುಷ್ಯನು ಎಷ್ಟು ಮಾತ್ರದವನು. 5ನೇ ವಾಕ್ಯದಲ್ಲಿ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದಿ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ.
ಇಷ್ಟೆಲ್ಲ ಆಶೀರ್ವಾದಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಾಗ ಈ ದೇವರನ್ನು ನಾವು ಯಾವ ರೀತಿಯಾಗಿ ಆರಾಧಿಸುತ್ತಿದ್ದೇವೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಿಚಾರ. ಹೌದು ಪ್ರಿಯ ದೇವರ ಮಕ್ಕಳೇ, it is our responsibility to worship God. ದೇವರನ್ನ ಆರಾಧಿಸುವಂಥದ್ದು ನಮ್ಮ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರಬೇಕು. ಅನೇಕ ಸಂದರ್ಭದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಲೌಕಿಕವಾದಂಥ ಅನೇಕ ಕಾರ್ಯಗಳಿಗೆ ಒಳಪಟ್ಟು ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ನಮ್ಮ ಆಶಾ ಪಾಶಗಳಿಗೆ ಒಳಪಟ್ಟು ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸತ್ಯವೇದ ನಮಗೆ ಎಚ್ಚರಿಕೆ ಪಡಿಸುವಂಥದ್ದು, ನೀನು ನಾನು ದೇವರನ್ನ ಆರಾಧಿಸುವವರಾಗಿರಬೇಕೆಂಬುದಾಗಿ. ಕಾರಣ ದೇವರು ನಮಗೆ ಸಕಲ ವಿಧವಾದಂಥ ಆಶೀರ್ವಾದಗಳನ್ನು ದೇವರು ನಮ್ಮ ಮೇಲೆ ಸುರಿಯ ಮಾಡಿದ್ದಾನೆ. 7-8ನೇ ವಾಕ್ಯದಲ್ಲಿ ನೋಡುತ್ತೇವೆ, ನೀನು ಎಲ್ಲ ಕುರಿದನಗಳನ್ನು ಮಾತ್ರವಲ್ಲದೆ ಕಾಡು ಮೃಗಗಳನ್ನು, ಆಕಾಶದ ಪಕ್ಷಿಗಳನ್ನು, ಸಮುದ್ರದ ಮೀನುಗಳನ್ನು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳನ್ನು, ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ಆದಿಕಾಂಡ ಪುಸ್ತಕವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ, ಎಲ್ಲ ಸೃಷ್ಟಿಗಳನ್ನು ದೇವರು ಸೃಷ್ಟಿಸಿದ ನಂತರವಾಗಿ ಆದಾಮನಿಗೆ ದೇವರು ಹೇಳುವಂಥದ್ದು, ನೀನು ಇವೆಲ್ಲವುಗಳನ್ನು ನಿನಗೆ ಅಧೀನ ಮಾಡಿಕೊಟ್ಟಿದ್ದೇನೆ ಎಂಬುದಾಗಿ. ಇವೆಲ್ಲವನ್ನು ದೇವರು ಮನುಷ್ಯನಿಗೆ ಅಧೀನ ಮಾಡಿಕೊಟ್ಟಿದ್ದಾನೆ. ಆದುದರಿಂದಲೇ ದಾವೀದನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು ಎಂಬುದಾಗಿ. ಆ ಎಷ್ಟೋ ಎಂಬ ಪದಕ್ಕೆ ಒಂದು ಕೊನೆಯನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಇದೇ ರೀತಿಯ ಪದವನ್ನು ಯೋಹಾನ 3:16 ನಾವು ನೋಡುತ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು ಎಂಬುದಾಗಿ. ಆ ಪ್ರೀತಿಯ ಎಷ್ಟು ಎಲ್ಲಿಗೆ ಮುಕ್ತಾಯವಾಗುತ್ತದೆ ಎಂಬುದಾಗಿ ನೋಡುವಾಗ, ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸುವುದರ ಮಟ್ಟಿಗೆ ದೇವರು ಈ ಲೋಕವನ್ನು ಪ್ರೀತಿಸಿದ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ನಮ್ಮ ಜೀವಿತದಲ್ಲಿ ದೇವರ ನಾಮ ಎಷ್ಟು ಮಹಿಮೆ ಇರಬೇಕಾದ್ರೆ ಅದಕ್ಕೆ ಸರಿ ಸಮಾನವಾಗಿ ಬೇರೆ ಯಾವುದೂ ಇರಲೇಬಾರದು. ಇದು ನೀನು ನಾನು ದೇವರನ್ನು ಆರಾಧಿಸುವಂತಹ ಒಂದು ವಿಧಾನವಾಗಿರಬೇಕು. ಹೌದು ಪ್ರಿಯ ದೇವರ ಮಕ್ಕಳೇ, ನಮ್ಮ ಕರ್ತನಾದ ಯೆಹೋವನ ನಾಮವು ಎಷ್ಟೋ ಮಹಿಮೆ ಇರುವಂಥದ್ದಾಗಿದೆ. ಈ ಮಹಿಮೆಯ ಕರ್ತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಇಂದಿಗೆ ಸುಮಾರು 10 ಭಾನುವಾರಗಳು ನಮ್ಮನ್ನು ಗತಿಸಿ ಹೋಗ್ತಾ ಇದೆ. ಸಭೆ ಎಂಬ ಕಟ್ಟಡದಲ್ಲಿ ನಾವು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗದೆ ಮನೆಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಝೂಮ್ಗಳಲ್ಲಿ ಇವತ್ತು ನಾವು ದೇವರನ್ನು ಆರಾಧಿಸ್ತಾ ಇದ್ದೇವೆ. ಆದರೆ ನಾವು ಎಲ್ಲಿ ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ ಅಲ್ಲ ಮುಖ್ಯ. ನಾವು ಯಾವ ಜಾಗದಲ್ಲಿ ಕೂತುಕೊಂಡು ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ ಅಲ್ಲ ಮುಖ್ಯ.
ಯಾವ ರೀತಿಯಾಗಿ ನಾವು ದೇವರನ್ನು ಆರಾಧಿಸುತ್ತಿದ್ದೇವೆ ಎಂಬುವಂಥದ್ದು ದೇವರು ನಮ್ಮಿಂದ ಎದುರು ನೋಡುವಂಥವನಾಗಿದ್ದಾನೆ. ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಸಾಮುವೇಲನಿಗೆ ಹೇಳಿದಂಥ ಒಂದು ಮಾತು ಇದೆ. ಮನುಷ್ಯನು ಹೊರಗಿನ ತೋರಿಕೆಯನ್ನು ನೋಡುತ್ತಾನೆ, ದೇವರು ಹೃದಯವನ್ನು ಪರಿಶೋಧಿಸ್ತಾನೆ ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಹೃದಯಗಳನ್ನು ಪರಿಶೋಧಿಸುವಾಗ ನಾವು ಯಾವ ಮನೋಭಾವದಲ್ಲಿ ಅಥವಾ ಯಾವ ಉದ್ದೇಶದಲ್ಲಿ ದೇವರ ಸನ್ನಿಧಾನದಲ್ಲಿ, ಅದು ಫೇಸ್ಬುಕ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಸೋಷಲ್ ಮೀಡಿಯಾ ಆ್ಯಪಲ್ಲಿ ಆಗಿರ್ಬೋದು, ಕೂತ್ಕೊಂಡು ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಯಥಾರ್ಥವಾಗಿ ದೇವರನ್ನು ಆರಾಧಿಸುತ್ತಿದ್ದೇವ ಪ್ರಿಯ ದೇವರ ಮಕ್ಕಳೇ? ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥ ವಿಚಾರ. ಕಾರಣ ದೇವರು ಎಲ್ಲ ರೀತಿಯ ಆಶೀರ್ವಾದಗಳನ್ನು ನಮಗೆ ಕೊಟ್ಟು ಐದನೇ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರ ಈ ಪ್ರಭಾವವನ್ನು ಮಾನವನ್ನು ನಮಗೆ ಕಿರೀಟವಾಗಿ ಇಟ್ಟಿದ್ದಾನೆ. ಹಾಗಿರುವಾಗ ಆ ದೇವರನ್ನು ನಾವು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಪ್ರಿಯ ದೇವರ ಮಕ್ಕಳೇ. ಸೊ ಈ ಬೆಳಗಿನ ಜಾವದಲ್ಲಿ ಆ ದೇವರನ್ನು ಮತ್ತೊಂದು ಆವರ್ತಿ ನಮ್ಮ ಹೃದಯದ ಅಂತರಾಳದಿಂದ ಆ ದೇವರಿಗೆ ಸ್ತುತಿ ಸ್ತೋತ್ರಗಳೆಂಬ ಯಜ್ಞಗಳನ್ನು ನಾವು ಸಮರ್ಪಿಸುವ. ಇವತ್ತು ನಾನು ಓದಿದಂಥ ಕೀರ್ತನೆಯಿಂದ ಕೆಲವು ವಿಚಾರಗಳನ್ನು ಮಾತ್ರ ಹೇಳಿದ್ದೇನೆ. ಇವತ್ತು ಅಲ್ಪ ನಿಮಿಷದ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾನು ತೆಗೆದುಕೊಂಡಿರುವಂಥ ದೇವರ ವಾಕ್ಯ ನೆಹೆಮ್ಯನ ಪುಸ್ತಕ, ಅದರ 1ನೇ ಅಧ್ಯಾಯ, ದ ಬುಕ್ ಆಫ್ ನೆಹಮಾಯ ಚಾಪ್ಟರ್ 1. ಸೊ ಅದರ ಕೆಲವು ವಿಚಾರಗಳನ್ನು ಇವತ್ತು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ನಾನು ಬಯಸುವಂತನಾಗಿದ್ದೇನೆ. ನೆಹಮ್ಯನ ಪುಸ್ತಕ 1ನೇ ಅಧ್ಯಾಯ, ಅದರ 1, 2 ಮತ್ತು 3 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಅಕಲ್ಯನ ಮಗನಾದ ನೆಹೆಮ್ಯನ ಮಾತುಗಳು. 20ನೆಯ ವರುಷದ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಶೂಷೋನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಅನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ, ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತದೆ ಎಂದು ಹೇಳಿದರು. 4ನೇ ವಾಕ್ಯ, ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು ಎಂಬುದಾಗಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೆಹಮ್ಯನ ಪುಸ್ತಕವನ್ನು ನಾವು ಕಲಿಯುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಹೇಳಿದಂಥ ಒಂದು ವಾಗ್ದಾನ ಇದೆ. ಧರ್ಮೋಪದೇಶ ಕಾಂಡ ಅದರ 28ನೇ ಅಧ್ಯಾಯದಲ್ಲಿ ಅದರ 1ರಿಂದ ಕೆಲವು ವಾಕ್ಯಗಳನ್ನು ನಾವು ಓದುವಾಗ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಕೊಟ್ಟಂಥ ಒಂದು ಆಜ್ಞೆ ಅದೇನೆಂಬುದಾಗಿ ನಾವು ನೋಡುವಾಗ ದೇವರು ಹೇಳ್ತಾರೆ, ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನೀವು ಯೆಹೋವನ ಆಜ್ಞೆಗಳಿಗೆ ಒಳಗಾಗಿ ಜೀವಿಸುವುದಾದರೆ
ನಿಮ್ಮ ಜೀವಿತದಲ್ಲಿ ಸಕಲ ವಿಧವಾದಂಥ ಆಶೀರ್ವಾದಗಳು ಬರ್ತದೆ ಎಂಬುದಾಗಿ. ಆದರೆ ಯಾವಾಗ ನೀವು ದೇವರ ಆಜ್ಞೆಗಳಿಗೆ ಒಳಗಾಗದೆ ನಿಮ್ಮ ಇಚ್ಛಾನುಸಾರವಾಗಿ ನೀವು ಜೀವಿಸಿ ಮುಂದಕ್ಕೆ ಹೋಗುವಾಗ ಆಶೀರ್ವಾದಕ್ಕೆ ಬದಲಾಗಿ ಶಾಪವು ನಿಮ್ಮ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ. ಈ ನೆಹಮ್ಯನ ಪುಸ್ತಕವನ್ನು ನಾವು ಕಲಿಯುವಂಥ ಸಂದರ್ಭದಲ್ಲಿ ಯಹೂದ್ಯರು ಬಾಬೆಲ್ ಸಂಸ್ಥಾನದಲ್ಲಿ ಗುಲಾಮರಾಗಿ ಜೀವಿಸುತ್ತಿರುವಂಥದ್ದನ್ನು ನಾವು ನೋಡುತ್ತೇವೆ. ಧರ್ಮೋಪದೇಶ ಕಾಂಡ ಅದರ 28ನೇ ಅಧ್ಯಾಯದಲ್ಲಿ ಅದರ ಮೊದಲನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. ಯಾವ ಯಾವ ಶುಭಗಳು ಎಂಬುದಾಗಿ 3-4 ಕೆಳಗಿನ ವಾಕ್ಯಗಳನ್ನು ನಾವು ಓದುವಂಥ 3ರಿಂದ 12ನೇ ವಾಕ್ಯಗಳನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ಆದರೆ ಸಮಯದ ಅಭಾವದಿಂದ ಎಲ್ಲವನ್ನ ನಾನು ಓದುವುದಕ್ಕೆ ನಾನು ಬಯಸುವುದಿಲ್ಲ. ಆದರೆ ಯಾವಾಗ ನೀವು ಅದರ 15ನೇ ವಾಕ್ಯದಲ್ಲಿ ಯಾವಾಗ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವುದು. ಯಾವ ಯಾವ ಅಶುಭಗಳು ಪ್ರಾಪ್ತವಾಗ್ತದೆ ಎಂಬುದಾಗಿ ಅದರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಾಕ್ಯದಿಂದ ಅದರ 68ನೇ ವಾಕ್ಯದ ತನಕ ನಾವು ನೋಡ್ತೇವೆ. ದೇವರ ಮಾತಿಗೆ ನಾವು ವಿಧೇಯರಾದರೆ ಲಭಿಸುವಂಥ ಆಶೀರ್ವಾದಕ್ಕೆ 4 ಪಟ್ಟು ಹೆಚ್ಚಾಗಿ ನಾವು ದೇವರ ಮಾತಿಗೆ ಅವಿಧೇಯರಾದರೆ ಬರುವಂಥ ಶಿಕ್ಷೆ ನಮ್ಮ ಮೇಲೆ ಆಗಿರ್ತದೆ. ಮತ್ತೊಂದು ಆವರ್ತಿ ಹೇಳ್ತೇನೆ, ದೇವರ ಆಜ್ಞೆಗೆ ಅನುಸರಿಸಿದರೆ ನಮಗೆ ಲಭಿಸುವ ಆಶೀರ್ವಾದಕ್ಕಿಂತ ಮಿಗಿಲಾಗಿ ದೇವರ ಮಾತಿಗೆ ಅವಿಧೇಯರಾದರೆ ನಮಗೆ ಬರುವಂಥ ಶಾಪವು 4ರಷ್ಟು ಹೆಚ್ಚಾಗಿರ್ತದೆ. ಸೊ ಇದು ಇಸ್ರಾಯೇಲರ ಜೀವಿತದಲ್ಲಿ ಸಂಭವಿಸಿದಂಥ ಒಂದು ಕಾರ್ಯ. ಅಲ್ಲಿ ನಾವು ನೋಡುವಂಥದ್ದು 52ನೇ ವಾಕ್ಯದಲ್ಲಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 52ನೇ ವಾಕ್ಯದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟಿರುವ ದೇಶದ ಎಲ್ಲ ಪಟ್ಟಣಗಳಿಗೂ ಅವರು ಮುತ್ತಿಗೆ ಹಾಕಿ ನೀವು ನಂಬಿಕೊಂಡಿದ್ದ ಎತ್ತರವಾದ ಕೊತ್ತಲುಗಳುಳ್ಳ ಗೋಡೆಗಳನ್ನು ಕೆಡವಿ ಬಿಡುವರು. ಇದು ಇಸ್ರಾಯೇಲ್ ಮಕ್ಕಳಿಗೆ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಕೊಟ್ಟಂತಹ ಒಂದು ಮಾತು. ಯಾವಾಗ ಅಂದರೆ ಯಾವಾಗ ನೀವು ಯೆಹೋವನ ಆಜ್ಞೆಗಳಿಗೆ ವಿಧೇಯರಾಗದೆ ನಿಮ್ಮ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ಜೀವಿಸಿ
ನಿಮಗೆ ಬೇಕಾದಂಥ ಕಾರ್ಯಗಳನ್ನು ಮಾಡಿ ಯಾವಾಗ ನೀವು ಆತನ ಆಜ್ಞೆಗಳಿಗೆ ಅನುಸರಿಸದೆ ನಡೆಯುತ್ತೀರೋ ಅಂಥ ಸಂದರ್ಭದಲ್ಲಿ ದೇವರು ಏನು ಮಾಡ್ತಾನೆ, ನೀವು ನಂಬಿಕೊಂಡಿದ್ದ ಎತ್ತರವಾದ ಕೊತ್ತಲುಗಳುಳ್ಳ ಗೋಡೆಗಳನ್ನು ಕೆಡವಿ ಹಾಕ್ತಾರೆ. ಇದೇ ಕಾರ್ಯ ಯಹೂದ್ಯರ ಜೀವಿತದಲ್ಲಿ ಸಂಭವಿಸಿರುವಂಥ ವಿಚಾರವನ್ನು ನೆಹೆಮ್ಯನ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ. ಅಲ್ಲಿಗೆ ಮಾತ್ರ ನಿಲ್ಲೋದಿಲ್ಲ ಪ್ರಿಯರೇ. ಯೆಹೋವನ ಮಾತಿಗೆ ಅವಿಧೇಯರಾದರೆ ಸಿಕ್ಕುವಂಥ ವಿಚಾರಗಳು ಅಲ್ಲಿ ಬರೆಯಲ್ಪಟ್ಟಿದೆ. 36ನೇ ವಾಕ್ಯದಲ್ಲಿ, ಧರ್ಮೋಪದೇಶ ಕಾಂಡ 28:36, ನಿಮಗೂ ನಿಮ್ಮ ಪಿತೃಗಳಿಗೂ ಗೊತ್ತಿಲ್ಲದ ಜನಾಂಗದವರ ದೇಶಕ್ಕೆ ಯೆಹೋವನು ನಿಮ್ಮನ್ನು ಒಯ್ಯುವನು. ಅಲ್ಲಿಗೆ ಮಾತ್ರ ನಿಲ್ತಾ ಇಲ್ಲ. 27ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಮಾತಿಗೆ ಅವಿಧೇಯರಾಗಿ ನಡೆದರೆ ಸಿಕ್ಕುವಂಥ ವಿಚಾರಗಳು. ಐಗುಪ್ತರ ಹುಣ್ಣು, ಬಾವು, ತುರಿಕಜ್ಜಿ ಮುಂತಾದ ವಾಸಿಯಾಗದ ರೋಗಗಳಿಂದ ಯೆಹೋವನು ನಿಮ್ಮನ್ನು ಬಾಧಿಸುವನು. ಇವತ್ತು ಇಡೀ ಪ್ರಪಂಚ ವಾಸಿಯಾಗದ ರೋಗದ ಮೂಲಕವಾಗಿ ಬಾಧೆ ಪಡುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಪ್ರಪಂಚದಲ್ಲಿ ವಾಸಿಯಾಗದೇ ಇರುವಂಥ ಅನೇಕ ಕಾಯಿಲೆಗಳು ಇವೆ. ನಾನು ಕೇವಲ ಯಾವುದೋ ಒಂದು ರೋಗದ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳ್ತಾ ಇಲ್ಲ. ಸತ್ಯವೇದದಲ್ಲೇ ಬರೆದಿರುವಂಥದ್ದು. ಯಾರು ದೇವರ ಮಕ್ಕಳು ದೇವರ ಆಜ್ಞೆಗೆ ಅವಿಧೇಯರಾಗಿ ಮುಂದಕ್ಕೆ ಹೋಗ್ತಾರೋ ಅಂಥವರ ಜೀವಿತದಲ್ಲಿ ಸಂಭವಿಸುವಂಥ ಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಅನೇಕ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಅದು ಹೊಸ ಒಡಂಬಡಿಕೆಯಲ್ಲಿ ಆಗಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವುದಾದರೆ ಆ ಆಶೀರ್ವಾದಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ. ಆದರೆ ದೇವರಿಗೆ ಅವಿಧೇಯರಾಗಿ ಸಂಭವಿಸುವಂಥ ಕಾರ್ಯಗಳನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ಹೇಳುವಾಗ ಅವರು ಹೇಳುವುದು ಇದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂಥದ್ದು, ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟಂಥದ್ದಲ್ಲ. ಅವರು ಹೇಳುವಂಥದ್ದು ಯೇಸು ಸ್ವಾಮಿ ಆತನು ಕರುಣಾಮಯನು, ಆತನು ಕರುಣಿಸುವವನು, ಆತನು ಕನಿಕರವುಳ್ಳಂಥ ದೇವರು ಎಂಬುದಾಗಿ. ಯೇಸು ಸ್ವಾಮಿ ಕನಿಕರವಿರುವಂಥ ದೇವರು, ಯಾವ ಸಂಶಯವಿಲ್ಲ. ಯೇಸು ಸ್ವಾಮಿ ಕನಿಕರ ಪಡುವಂಥವನು, ಯಾವ ಸಂಶಯವಿಲ್ಲ. ಆದರೆ ಆ ಕನಿಕರವು ನಮ್ಮ ಮಾನಸಾಂತರಕ್ಕೆ ಮಾತ್ರ. ಆದರೆ ಇಲ್ಲಿ ಮೋಶೆಯ ಮೂಲಕವಾಗಿ ಸರ್ವಶಕ್ತನಾದ ದೇವರು ಕೊಟ್ಟಂಥ ಆಜ್ಞೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗಡದೆ ಹೋದರೆ ಸಂಭವಿಸುವಂಥ ಅಶುಭಗಳು ಇಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರ 61ನೇ ವಾಕ್ಯದಲ್ಲಿ ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆಯದೇ ಇರುವ ವಿಧ ವಿಧವಾದ ರೋಗಗಳನ್ನು ವ್ಯಾಧಿಗಳನ್ನು ನಿಮ್ಮ ಮೇಲೆ ಬರಮಾಡಿ ನಿಮ್ಮನ್ನು ನಾಶ ಮಾಡುವನು.
ಇವತ್ತು ಕಾಣುವಂತಹ, ಇವತ್ತು ಬಂದಿರುವಂತಹ ಅನೇಕ ರೋಗಗಳ ಹೆಸರು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಡದೆ ಇದ್ದಾಗ್ಯೂ ಸತ್ಯವೇದ ಹೇಳ್ತಾ ಇದೆ, ಈ ಧರ್ಮಶಾಸ್ತ್ರದಲ್ಲಿ ಬರೆಯದೇ ಇರುವಂತಹ ವಿಧ ವಿಧವಾದ ರೋಗಗಳನ್ನು, ವ್ಯಾಧಿಗಳನ್ನು ದೇವರು ನಿಮ್ಮ ಮೇಲೆ ಬರಮಾಡ್ತಾನೆ, ನಿಮ್ಮ ಮೇಲೆ ಬರಮಾಡ್ತಾನೆ ಎಂಬುದಾಗಿ ನೋಡುವಾಗ ಯಾರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಹೋಗ್ತಾರೆ ಅಂಥವರ ಮೇಲೆ ಬರಮಾಡ್ತಾನೆ. ದೇವರ ಮಕ್ಕಳೇ, ಈ ಕಾರ್ಯದಿಂದ ನಾವು ತಪ್ಪಿಸಿಕೊಳ್ಳುವಂಥದ್ದಿಲ್ಲ. ದೇವರ ಮಕ್ಕಳಾಗಿರುವಂತಹ ನಮಗೆ ಇರುವಂತಹ ಒಂದು ಕೆಟ್ಟ ಯೋಚನೆ, ಸತ್ಯವೇದದಲ್ಲಿ ಬರೆದಿರುವಂಥ ಆಶೀರ್ವಾದಗಳು ಮಾತ್ರ ನಮಗೆ ಇರುವಂಥದ್ದು. ಇದರಲ್ಲಿ ಬರೆದಿರುವಂಥ ಶಾಪಗಳು ಅನ್ಯ ಜನರಿಗೋಸ್ಕರವಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಈ ಸತ್ಯವೇದವು ಕೊಡಲ್ಪಟ್ಟಿರುವಂಥದ್ದು ದೇವರ ಮಕ್ಕಳಿಗೋಸ್ಕರವಾಗಿ. ಅಂದರೆ ಯಾರು ದೇವರನ್ನು ತಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡುತ್ತಾರೋ ಅಂಥವರಿಗಾಗಿ ಕೊಡಲ್ಪಟ್ಟಿರುವಂಥದ್ದು. ಆಗಿರುವಾಗ ಈ ಸತ್ಯವೇದದಲ್ಲಿ ಬರೆದಿರುವಂಥ ಪ್ರತಿಯೊಂದು ಕಾರ್ಯಗಳು ಯಾರು ಈ ಸತ್ಯವೇದದಲ್ಲಿ ನಂಬಿಕೆ ಇಡ್ತಾರೋ ಅವರಿಗೋಸ್ಕರವಾಗಿ ಬರೆಯಲ್ಪಟ್ಟಿದೆ. ಇಂಥ ಕಾಲದಲ್ಲಿ ನೆಹಮ್ಯನು ಮಾಡಿದಂಥ ಒಂದು ವಿಚಾರವನ್ನು ಇವತ್ತು ನಿಮ್ಮ ಬಳಿಯಲ್ಲಿ ಇಡುವುದಕ್ಕೆ ನಾನು ಬಯಸ್ತೇನೆ ಪ್ರಿಯರೇ. ಈ ಒಂದು ಪುಸ್ತಕ ನೆಹಮ್ಯನ ಜೀವನ ಚರಿತ್ರೆಯಾಗಿದೆ. ಇದರ ಎಲ್ಲ ಚರಿತ್ರೆಯನ್ನು ನಾನು ಹೇಳುವುದಕ್ಕೆ ನಾನು ಬಯಸೋದಿಲ್ಲ. ಆದರೆ ನೆಹಮ್ಯನು ಶೂಷನ್ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರುವಂಥ ಸಂದರ್ಭ. ಅಂಥ ಸಂದರ್ಭದಲ್ಲಿ ಕೆಲವು ಸಹೋದರರು ಯೆಹೂದ್ಯದಿಂದ, ಅದು ಯೆರೂಸಲೇಮಿನಿಂದ ಈತನ ಬಳಿಗೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನೆಹಮ್ಯನಿಗೆ ಇದ್ದಂಥ ಒಂದು ಗುಣ. ಸೊ ಈ ರೀತಿ ಜನರು ಯೆಹೂದದಿಂದ ಶೂಷನ್ ಪಟ್ಟಣಕ್ಕೆ ಬಂದಾಗ ನೆಹಮ್ಯನು ತಪ್ಪಿಸಿಕೊಂಡ ಯೆಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ಅವರ ಬಳಿಗೆ ಕೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ಕೊರೋನಾದ ಸಂದರ್ಭದಲ್ಲಿ ಎಷ್ಟೋ ದೇವರ ಮಕ್ಕಳು, ದೇವರ ದಾಸರು ತಿನ್ನುವುದಕ್ಕೆ ಆಹಾರವಿಲ್ಲದೆ ಕಷ್ಟಗಳಲ್ಲಿ ಹಾದು ಹೋಗುತ್ತಿರುವಂಥ ಈ ಸಂದರ್ಭದಲ್ಲಿ ದೇವರ ಮಕ್ಕಳಾದಂತಹ ನಾವು ಎಷ್ಟು ಬಾರಿ ನಮ್ಮ ಜೊತೆ ಸಹೋದರರ ಕುರಿತಾಗಿ ವಿಚಾರ ಮಾಡಿದ್ದೇವೆ. ನಾನು ಕಳೆದ ವಾರ ಹೇಳಿದೆ, ನಾವೆಲ್ಲರೂ ಪ್ರಾರ್ಥಿಸುವಂಥ ವ್ಯಕ್ತಿಗಳು ಎಂಬುದಾಗಿ. ಪ್ರತ್ಯೇಕವಾಗಿ ಈ ಕೊರೋನಾದ ಸಂದರ್ಭದಲ್ಲಿ ಅನೇಕರು ಸಮಯಗಳನ್ನು ಬೇರ್ಪಡಿಸಿ ಆತ್ಮಭಾರದಿಂದ, ಕಣ್ಣೀರಿನಿಂದ ಪ್ರಾರ್ಥಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಎಷ್ಟು ಜನ ವ್ಯಕ್ತಿಗತವಾಗಿ ನಿಮ್ಮ ಜೊತೆ ಸಹೋದರರ ಕುರಿತಾಗಿ, ನಿಮ್ಮ ಜೊತೆ ಸೇವಕರ ಕುರಿತಾಗಿ ವಿಚಾರಿಸಿ ತಿಳಿದುಕೊಂಡಿದ್ದೀರಿ? ಇಲ್ಲಿ ನೆಹಮ್ಯನಿಗೆ ಇದ್ದಂತಹ ಒಂದು ಗುಣ. ನೆಹಮ್ಯನ ಪರಿಸ್ಥಿತಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ನೆಹಮ್ಯನ ಪುಸ್ತಕವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ, ಆತನು ರಾಜನಿಗೆ
ದ್ರಾಕ್ಷಾರಸವನ್ನು ಕೊಡುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಯಾವ ಕೊರತೆಗಳು ಇಲ್ಲ. ಅವನಿಗೆ ಹೇಳ್ಬೋದು, ದೇವರು ನನ್ನನ್ನು ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿ ನೆಹೆಮ್ಯನಿಗೆ ಕೂರಬಹುದಾಗಿತ್ತು. ಆದರೆ ತನ್ನ ಸಹೋದರರು ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸ ಮಾಡುವಂಥವರು ಯಾವ ರೀತಿ ಇದ್ದಾರೆ ಎಂಬುವಂಥ ಒಂದು ಭಾರ ನೆಹೆಮ್ಯನ ಜೀವಿತದಲ್ಲಿ ಇತ್ತು. ಪ್ರಾರಂಭದಲ್ಲಿ ನಾನು ಹೇಳಿದೆ, ಈ ಯಹೂದ್ಯರು ಬಾಬೆಲ್ ದೇಶಕ್ಕೆ ಒಯ್ಯಲ್ಪಟ್ಟಂಥದ್ದು ಅವರ ಪುಣ್ಯ ಕಾರ್ಯದಿಂದ ಅಲ್ಲ, ಅವರು ಯೆಹೋವನ ಮಾತಿಗೆ ಅವಿಧೇಯರಾದುದರ ಫಲವಾಗಿ. ನೆಹೆಮ್ಯನಿಗೆ ಹೇಳ್ಬೋದಾಗಿತ್ತು ಅದು ಅವರ ಕರ್ಮದ ಫಲ ಎಂಬುದಾಗಿ. ಆದರೆ ನೆಹೆಮ್ಯನು ಇದ್ಯಾವುದನ್ನು ಮಾಡದೆ ತನ್ನ ಸಹೋದರರ ಕುರಿತಾಗಿ ಚಿಂತಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೊತೆ ಸಹೋದರರ ಕುರಿತಾಗಿ ಚಿಂತಿಸುವಂಥ ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಕ್ರೈಸ್ತರು ಅಲ್ಲವೇ ಅಲ್ಲ. ಆತನು ಕೇವಲ ವಿಚಾರಿಸಿದು ಮಾತ್ರವಲ್ಲ. 4ನೇ ವಾಕ್ಯ, 3ನೇ ವಾಕ್ಯ, ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುವಂಥದ್ದು, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತದೆ ಎಂಬುದನ್ನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಕೆಲವು ದಿವಸಗಳವರೆಗೆ ಶೋಕಿಸುತ್ತಾ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ದ. ನಮ್ಮಲ್ಲಿ ಈ ಗುಣಗಳು ಇದೆಯಾ ಪ್ರಿಯ ದೇವರ ಮಕ್ಕಳೇ? ನಮ್ಮ ಸಹೋದರರು ನಮ್ಮ ಮಾಂಸಕ್ಕೆ ಮಾಂಸವಾಗಿರುವಂಥವರು, ನಮ್ಮ ರಕ್ತಕ್ಕೆ ರಕ್ತವಾಗಿರುವಂಥವರು ಪ್ರತ್ಯೇಕ ಈ ಕೊರೋನಾ ಕಾಲಗಳಲ್ಲಿ ಆಹಾರವಿಲ್ಲದೆ ನರಳುತ್ತಿರುವಾಗ ಅಂಥವರ ಕುರಿತಾಗಿ ಯೋಚಿಸಿ ಅವರಿಗೆ ಬೇಕಾಗಿರುವಂಥ ಸಹಾಯವನ್ನು ಮಾಡುವಂಥ ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದರೆ ನೀನು ನಾನು ಈ ಸತ್ಯವೇದವನ್ನು ಹಿಡಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆಮೇಲೆ ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ನೆಹೆಮ್ಯನಿಗಿದ್ದಂಥ ಸ್ವಭಾವ ಒಂದು, ತನ್ನ ಸಹೋದರರ ಕುರಿತಾಗಿ ಆತನು ವಿಚಾರ ಮಾಡ್ದ. ಪ್ರಿಯ ಕ್ರೈಸ್ತರೇ, ನಮ್ಮ ಜೀವಿತದಲ್ಲಿ ಇರಬೇಕಾಗಿರುವಂಥ ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಒಂದು ಗುಣ, ನಾವು ಇತರರ ಕುರಿತಾಗಿ ವಿಚಾರಿಸುವಂಥವರಾಗಿರಬೇಕು. ಎರಡನೇದಾಗಿ, ಅವರ ವರ್ತಮಾನವನ್ನು ಕೇಳಿದಾಗ ಅವನು ನೆಲದ ಮೇಲೆ ಕೂತುಕೊಂಡು ಉಪವಾಸ ಮಾಡಿ ಪರಲೋಕ ದೇವರ ಮುಂದೆ ವಿಜ್ಞಾಪನೆಯನ್ನು ಮಾಡ್ದ. ಈಸ್ ನಾಟ್ ಓನ್ಲಿ ದ ಮ್ಯಾನ್ ಆಫ್ ಎನ್ಕ್ವೈರ್, ಈಸ್ ಅ ಮ್ಯಾನ್ ಆಫ್ ಪ್ರೇಯರ್. ಆತನು ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದ. ಆಮೇಲೆ ಏನ್ ಮಾಡ್ತಾ ಇದ್ದಾನೆ? 6ನೇ ವಾಕ್ಯದಲ್ಲಿ, ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರೋಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು.
ತಮ್ಮ ಪಿತೃಗಳು ಮಾಡಿದಂತಹ ಪಾಪವನ್ನು ತನ್ನ ಪಾಪವಾಗಿ ತೆಗೆದುಕೊಂಡು ಆತನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವಂತಹ ಕೆಲವು ಗುಣಲಕ್ಷಣಗಳನ್ನು ನೆಹಮ್ಯನ ಜೀವಿತದಲ್ಲಿ ನಾವು ಕಲಿತಾ ಇದ್ದೇವೆ. ನೆಹಮ್ಯನ ಜೀವಿತದಲ್ಲಿ ಇದ್ದಂಥ ಈ ಗುಣಲಕ್ಷಣಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ದೇವರು ನಮ್ಮಿಂದ ಎದುರು ನೋಡುವಂಥವನಾಗಿದ್ದಾನೆ. ಪಿತೃಗಳ ಪಾಪಗಳನ್ನು ನೆಹಮ್ಯನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿಗೆ ಆತನು ನಿಲ್ಲಿಸಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅದರ ಎರಡನೇ ಅಧ್ಯಾಯವನ್ನು ಓದುವಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ. ನೆಹಮ್ಯನು ರಾಜನ ಬಳಿಗೆ ಹೋಗಿ ತನ್ನ ಅರಿಕೆಗಳನ್ನು ಸಲ್ಲಿಸಿದ. ದೇವರು ನೆಹಮ್ಯನ ಮೂಲಕವಾಗಿ ಇಸ್ರಾಯೇಲರಲ್ಲಿ ಬಿದ್ದು ಹೋಗಿದ್ದ ಪೌಳಿ ಗೋಡೆಗಳನ್ನು ಕಟ್ಟಿಸಿದ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ನಮ್ಮ ಜೀವಿತದಲ್ಲಿ ಬಿದ್ದು ಹೋಗಿರುವಂಥ ಪೌಳಿ ಗೋಡೆಗಳನ್ನು ಕಟ್ಟುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಿಚಾರ. ಈ ಪೌಳಿ ಗೋಡೆಯನ್ನು ಕಟ್ಟುವಂಥದ್ದು ಅತ್ಯಂತ ಸುಲಭವಾದಂಥ ಕೆಲಸವಾಗಿರಲಿಲ್ಲ. ಈ ನೆಹಮ್ಯನ ಪುಸ್ತಕವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ ಅವರಿಗೆ ಬಂದಂತಹ ಅನೇಕ ವಿಧವಾದಂಥ ತೊಡಕುಗಳು ಇಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ಒಂದು ವಿಚಾರವನ್ನು ನಾನು ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜೀವಿತದಲ್ಲಿ ನಮ್ಮ ಸುತ್ತಲೂ ಬಿದ್ದು ಹೋಗಿರುವಂಥ ಪೌಳಿ ಗೋಡೆಯನ್ನು ಕಟ್ಟುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂಥ ಒಂದು ವಿಚಾರ. ಈ ನೆಹಮ್ಯನು ಯೆರೂಸಲೇಮಿನಲ್ಲಿ ಪೌಳಿ ಗೋಡೆಯನ್ನು ಕಟ್ಟುವುದಕ್ಕಿಂತ ಮುಂಚಿತವಾಗಿ ಎಜ್ರನ ಕಾಲದಲ್ಲಿ ಬಂದು ಅವರು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರು. ಆದರೆ ಎಜ್ರನು ಪೌಳಿ ಗೋಡೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದಾಗ ಅವರಿಗೆ ಅಡೆಗಳು ಉಂಟಾಯಿತು. ಪೌಳಿ ಗೋಡೆ ನಮಗೆ ಸಂರಕ್ಷಣೆಯನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ನಮ್ಮ ಜೀವಿತದಲ್ಲಿ ಬಿದ್ದು ಹೋಗಿರುವಂಥ ಪೌಳಿ ಗೋಡೆಗಳನ್ನು ಕಟ್ಟುವಂಥದ್ದು ನಮ್ಮ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಪೌಳಿ ಗೋಡೆಗಳು ಸುತ್ತಲೂ ಇರುವುದಾದರೆ ಸೈತಾನನಿಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವಿತ ಕಟ್ಟಲ್ಪಟ್ಟಿದೆಯಾ? ನಮ್ಮ ಜೀವಿತ ಸಂರಕ್ಷಿಸಲ್ಪಟ್ಟಿದೆಯಾ ಎಂಬುವಂಥ ವಿಚಾರವನ್ನು ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮಧ್ಯದಲ್ಲಿ ಇಡುವುದಕ್ಕೆ ನಾನು ಬಯಸುವಂತನಾಗಿದ್ದೇನೆ. ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಯೋಬನ ಕುರಿತಾಗಿ ಸೈತಾನನು ಹೇಳುವಂಥದ್ದು, ನೀನು ಯೋಬನ ಸುತ್ತಲೂ ನಿನ್ನ ಬೇಲಿಯನ್ನು ಹಾಕಿದ್ದಿ. ಯೋಬನ ಸುತ್ತಲೂ, ಯೋಬನ ಕುಟುಂಬದ ಸುತ್ತಲೂ, ಯೋಬನ ಮಕ್ಕಳ ಸುತ್ತಲೂ, ಯೋಬನ ಆಸ್ತಿಗಳ ಸುತ್ತಲೂ ನೀನು ಬೇಲಿಯನ್ನು ಹಾಕಿದ್ದಿ. ಆದುದರಿಂದ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಒಳಗೆ ಹೋಗುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆರಾಧನೆ ಉಂಟು, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗಳು ಉಂಟು, ನಮ್ಮ ಜೀವಿತದಲ್ಲಿ ಆತ್ಮಿಕವಾದ ಅನೇಕ ಕಾರ್ಯಗಳು ಉಂಟು. ಆದರೆ ಈ ಬೆಳಗಿನ ಜಾವದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿನ್ನ ನನ್ನ ಜೀವಿತ ಆ ದೇವರ ಪೌಳಿ ಗೋಡೆಯಲ್ಲಿ ಸಂರಕ್ಷಿಸಲ್ಪಟ್ಟಿದ್ದೀಯಾ? ನಿನ್ನ ನನ್ನ ಜೀವಿತ ಆ ದೇವರ ಪೌಳಿ ಗೋಡೆಯಲ್ಲಿ ಸಂರಕ್ಷಿಸಲ್ಪಡದೆ ಹೋದರೆ ಬಹಳ ಕಷ್ಟವಾಗ್ತದೆ.
ಯಾವ ರೀತಿಯಾಗಿ ನಮ್ಮ ಜೀವಿತ ಸಂರಕ್ಷಿಸಲ್ಪಡ್ತದೆ? ದೇವರ ವಾಕ್ಯದ ಮೂಲಕವಾಗಿ. 119ನೇ ಕೀರ್ತನೆ ಅದರ 9ನೇ ವಾಕ್ಯ ಹೇಳ್ತಾ ಇದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಹೌ ಕ್ಯಾನ್ ಯಂಗ್ ಮ್ಯಾನ್ ಕ್ಲೆನ್ಸ್ ಹಿಸ್ ವೇ? ಬೈ ಕೀಪಿಂಗ್ ಅಕಾರ್ಡಿಂಗ್ ಟು ಹಿಸ್ ವರ್ಡ್. ಅದೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಈ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನೀನು ನಾನು ಜೀವಿಸುತ್ತಿದ್ದೇವಾ ಪ್ರಿಯ ದೇವರ ಮಕ್ಕಳೇ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ನಿಮ್ಮ ಕರ್ತನಾದ ಯೆಹೋವನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಈ ಶುಭಗಳು ನಿಮಗೆ ಪ್ರಾಪ್ತವಾಗ್ತದೆ. 15ನೇ ವಾಕ್ಯದಿಂದ ಬಾಕಿ 62ನೇ ವಾಕ್ಯದಲ್ಲಿ ನೋಡುತ್ತೇವೆ, ನೀವು ಈ ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗ್ತದೆ ಎಂಬುದಾಗಿ. ನಾವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸ್ತಾ ಇದ್ದೇವಾ? ಪ್ರಿಯರೇ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿಯೊಂದು ಮಾತುಗಳನ್ನು, ಪ್ರತಿಯೊಂದು ಆಜ್ಞೆಗಳನ್ನು ನಾವು ಅನುಸರಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ಸಂಭವಿಸುವಂತಹ ಒಂದು ತಪ್ಪು ಅದೇನೆಂಬುದಾಗಿ ನಾವು ನೋಡುವಾಗ, ನಮಗೆ ಬೇಕಾಗಿರುವಂಥದ್ದನ್ನು ನಾವು ಸ್ವೀಕಾರ ಮಾಡುತ್ತೇವೆ, ನಮಗೆ ಬೇಡವಾಗಿರುವಂಥದ್ದನ್ನು ನಾವು ತಳ್ಳಿಬಿಡುತ್ತೇವೆ. ದೇವರ ವಾಕ್ಯದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಪ್ರಿಯ ದೇವರ ಮಕ್ಕಳೇ. ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನು, ಪ್ರತಿಯೊಂದು ಆಜ್ಞೆಗಳನ್ನು ನಾವು ಅನುಸರಿಸಿ ಜೀವಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥ ವಿಚಾರ. ಈ ಬೆಳಗಿನ ಜಾವದಲ್ಲಿ ನಮ್ಮ ಜೀವಿತವನ್ನು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ನೆಹಮ್ಯನ ಜೀವಿತವನ್ನು, ನೆಹಮ್ಯನಿಗೆ ಇದ್ದಂಥ ಆ ಗುಣಗಳನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳೋಣ. ನೆಹಮ್ಯನು ಆತನು ವಿಚಾರಿಸುವಂಥ ವ್ಯಕ್ತಿಯಾಗಿದ್ದನು. ನೆಹಮ್ಯನು ತನ್ನ ಸಹೋದರರ ಕುರಿತಾಗಿ ವಿಚಾರಿಸುವಂಥ ವ್ಯಕ್ತಿಯಾಗಿದ್ದನು. ನೀನು ನಾನು ವಿಚಾರಿಸುವಂಥ ವ್ಯಕ್ತಿಗಳಾಗಿದ್ದೇವಾ? ನೆಹಮ್ಯನು ತನ್ನ ಸಹೋದರರಿಗೋಸ್ಕರವಾಗಿ ಉಪವಾಸದಿಂದ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದನು. ನೀನು ನಾನು ನಮ್ಮ ಸಹೋದರರಿಗೋಸ್ಕರವಾಗಿ ಉಪವಾಸದಿಂದ ಪ್ರಾರ್ಥಿಸುತ್ತಿದ್ದೇವಾ? ನೆಹಮ್ಯನು ತನ್ನ ಸಹೋದರರ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಆರಿಕೆ ಮಾಡುವಂಥ ವ್ಯಕ್ತಿಯಾಗಿದ್ದೇನು. ನೀವು ನಾವು ನಮ್ಮ ಸಹೋದರರು ಮಾಡಿದ ತಪ್ಪುಗಳನ್ನು, ಪಾಪಗಳನ್ನು ಕ್ಷಮಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ನೆಹಮ್ಯನು ತನ್ನ ಸೌಭಾಗ್ಯವನ್ನು ಬಿಟ್ಟು ಬಿದ್ದು ಹೋಗಿರುವಂಥ ಪೌಳಿಗೋಡೆಯನ್ನು ಕಟ್ಟುವುದಕ್ಕೆ ಸಿದ್ಧವಾದಂಥ ಮನಸ್ಸುಳ್ಳವನಾಗಿದ್ದನು. ನಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಸುಖ ಸೌಕರ್ಯಗಳನ್ನು ಬಿಟ್ಟು ಇತರರಿಗೋಸ್ಕರವಾಗಿ ಹೋರಾಡುವುದಕ್ಕೆ, ಇತರರಿಗೋಸ್ಕರವಾಗಿ ಕ್ರಿಯೆ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತ ಜೀವಿತ ಹುಲ್ಲು ಹಾಸಿನ ಜೀವಿತವಲ್ಲ. ವಿ ನೀಡ್ ಸ್ಯಾಕ್ರಿಫೈಸ್ ಅವರ್ ಲೈಫ್. ನಾವು ನಮ್ಮ ಜೀವಿತವನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ, ಅನೇಕ ಕಡೆ ನೆಹಮ್ಯನು ಆ ಕಾರ್ಯವನ್ನು ಮಾಡಿದ. ನೆಹಮ್ಯನ ಜೀವಿತ, ಆತನು ತಾನು ಉದ್ದೇಶಿಸಿದಂಥ ಕಾರ್ಯವನ್ನು ನೆರವೇರುವ ತನಕ ವಿಶ್ರಾಮವಿಲ್ಲದೆ ದುಡಿದಂಥದ್ದನ್ನು ನಾವು ನೋಡುತ್ತೇವೆ. ಸೊ ನಮ್ಮ ಜೀವಿತದಲ್ಲಿ ಆ ಒಂದು ಮನೋಭಾವವನ್ನು ನಾವು ಬೆಳೆಸಿಕೊಂಡಿದ್ದೇವಾ ಪ್ರಿಯ ದೇವರ ಮಕ್ಕಳೇ?
ಇದು ದೇವರು ನಮ್ಮಿಂದ ಎದುರು ನೋಡುವಂಥ ಒಂದು ವಿಚಾರ. ಅನೇಕ ಸಂದರ್ಭದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವು ನಮ್ಮ ಸುಖ ಸೌಕರ್ಯದಲ್ಲಿ ನಮ್ಮದೇ ಆದಂತಹ ಒಂದು ಬೌಂಡ್ರಿ ಲೈನಲ್ಲಿ ಇದ್ಕೊಂಡು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಪ್ರೀತಿಸುವುದಕ್ಕೆ ನಾವು ಬಯಸ್ತೇವೆ. ಆದರೆ ನಮ್ಮ ಸುಖ ಸೌಕರ್ಯಗಳಿಗೆ ಅನುಗುಣವಾಗಿ ಅಲ್ಲ, ಬದಲಾಗಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಪರಲೋಕದ ಮಹಿಮೆಯನ್ನು ಬಿಟ್ಟು ದಾಸನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದು ಮಾನವ ಕುಲದ ಪಾಪಗಳಿಗಾಗಿ ಕಾಲ್ವಾರಿಯಲ್ಲಿ ತನ್ನ ಜೀವವನ್ನು ಬಲಿಯಾಗಿ ಸಮರ್ಪಿಸಿದನೋ, ಅದೇ ರೀತಿಯಾಗಿ ನೀನು ನಾನು ನಮ್ಮ ಸುಖ ಸೌಕರ್ಯಗಳನ್ನು ಬಿಟ್ಟು ಇತರರಿಗೋಸ್ಕರವಾಗಿ ಸೇವೆ ಮಾಡುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಯೇಸು ಸ್ವಾಮಿ ಹೇಳಿರುವಂಥ ಒಂದು ಮಾತು, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಮತ್ತು ಅನೇಕರನ್ನು ಬಿಡಿಸುವುದಕ್ಕೂ ಬಂದನು ಎಂಬುದಾಗಿ. ಆ ದೇವರ ಮಕ್ಕಳಾಗಿರುವಂಥ ನಾವು ಪ್ರಿಯರೇ, ಕೇವಲ ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ ದೇವರು ನಿನ್ನನ್ನು ನನ್ನನ್ನು ಕರೆದಿರುವಂಥದ್ದು. ದೇವರು ನಿನ್ನನ್ನು ನನ್ನನ್ನು ಕರೆದಿರುವಂಥದ್ದು ಅನೇಕರಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ. ಅದಕ್ಕೆ ನೀನು ನಾನು ಸಿದ್ಧರಾಗಿದ್ದೇವ. ನಮ್ಮ ಕಣ್ಣುಗಳ ಮುಚ್ಚ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವಪ್ಪ ಸ್ವಾಮಿ. ನೆಹಮ್ಯನ ಜೀವಿತವನ್ನು ಮತ್ತೊಂದು ಆವರ್ತಿ ನಮ್ಮ ಜೀವಿತದೊಟ್ಟಿಗೆ ನಾವು ತುಲನೆ ಮಾಡ್ತಾ ಇದ್ದೇವೆ ದೇವರೇ. ನೆಹಮ್ಯನ ಜೀವಿತದಲ್ಲಿದ್ದಂಥ ಆ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಈ ದಿನದಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿದ್ದೀಯ, ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ದೇವರೇ. ನಾವು ಕೇಳಿದಂಥ ದೇವರ ವಾಕ್ಯ ದೇವರೇ ನಮ್ಮ ಜೀವಿತಕ್ಕೆ ಅದು ಕ್ರಿಯೆಯಾಗಿ ಮಾರ್ಪಡುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತಾ ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನೆಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಗೊಂಡಿರಲಿ. ಆಮೇನ್. ಸೊ ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.